ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ GFGCಗೆ ಸಂಬಂಧಪಟ್ಟಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಸಂಬಂಧಪಟ್ಟಂತೆ ನಿನ್ನೆ 16/12/2025 ಅನ್ವಯ ಮಾಹಿತಿ ಹಕ್ಕಿನಲ್ಲಿ RTI ಅಡಿಯಲ್ಲಿ ಮಾಹಿತಿಯನ್ನು ಕೇಳಿದರು. ಒಟ್ಟು ಮಂಜೂರಾದ ಹುದ್ದೆಗಳು ಎಷ್ಟಿದ್ದಾವೆ, ವಿಷಯವಾರು ಖಾಲಿ ಹುದ್ದೆಗಳು ಎಷ್ಟಿದಾವೆ ಮತ್ತು ಎಷ್ಟು ಹುದ್ದೆಗಳು ನೀವು ತುಂಬಿಕೊಳ್ತೀರಿ ಅನ್ನುವಂಥ ಮಾಹಿತಿಯನ್ನು ಕೇಳಲಾಗಿತ್ತು. ಹೀಗಾಗಿ ನಾನು ನಿನ್ನಿನ ವಿಡಿಯೋದಲ್ಲಿ ಅನುಬಂಧ 1ಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಮಂಜೂರಾದಂಥ ಹುದ್ದೆಗಳು ವಿಷಯವಾರು ಕನ್ನಡ ವಿಷಯಕ್ಕೆ ಎಷ್ಟು ಮಂಜೂರಾಗಿದೆ ಅನ್ನೋದ್ರ ಕುರಿತಾಗಿ ಡೀಟೇಲ್ ಆಗಿ ಹೇಳಿದ್ದೆ. ಓಕೆ, ಈ ವಿಡಿಯೋದಲ್ಲಿ ಈ ವಿಷಯಗಳಿಗೆ ಯಾವ ಸುಮಾರು 43 ಏನು ವಿಷಯಗಳಿದ್ದಾವಲ್ಲ, ಈ 43 ವಿಷಯಗಳಲ್ಲಿ ಪ್ರತಿ ವಿಷಯದಲ್ಲೂ ಪ್ರೆಸೆಂಟ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋದರ ಕುರಿತಾಗಿ ನಾನು ನಂಬರನ್ನು ಹೇಳ್ತಾ ಬರ್ತೀನಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು. ಓಕೆ, ಆದಮೇಲೆ ಇಲ್ಲಿ ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋದರ ಕುರಿತಾಗಿ ಹೇಳ್ತಾ ಬರ್ತೀನಿ. ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ 98 ಹುದ್ದೆಗಳು ಖಾಲಿ ಇದ್ದಾವೆ, ಇಂಗ್ಲೀಷಲ್ಲಿ 86 ಇದೆ, ಹಿಂದಿಯಲ್ಲಿ 25 ಇದೆ, ಸಂಸ್ಕೃತ 6 ಇದೆ, ತೆಲುಗು 2 ಇದೆ, ಉರ್ದು 24 ಇದೆ, ಅರೇಬಿಕ್ 1 ಇದೆ, ಸಂಗೀತ 2 ಇದೆ, ಇತಿಹಾಸ 103 ಇದೆ, ಅರ್ಥಶಾಸ್ತ್ರ 111, ರಾಜ್ಯಶಾಸ್ತ್ರ 92, ನೆಕ್ಸ್ಟು ಸಮಾಜಶಾಸ್ತ್ರ 45, ಶಿಕ್ಷಣ 1, ಭೂಗೋಳಶಾಸ್ತ್ರ 8, ತತ್ವಶಾಸ್ತ್ರ 1, ಮನಃಶಾಸ್ತ್ರ 6, ಅಪರಾಧಶಾಸ್ತ್ರ 0, ಫೋರೆನ್ಸಿಕ್ ಸೈನ್ಸ್ 0, ವಾಣಿಜ್ಯಶಾಸ್ತ್ರ 120, ಪತ್ರಿಕೋದ್ಯಮ 3, ಕಾನೂನು 9, ಮಾಸ್ಟರ್ ಆಫ್ ಬಿಸ್ನೆಸ್ 4 ಇದೆ, 4, ಸೋಷಿಯಲ್ ವರ್ಕ್ 1, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ 29, ಟೂರಿಸಮ್ 0 ಇದೆ, BFT 1 ಇದೆ, ನೆಕ್ಸ್ಟು ಭೌತಶಾಸ್ತ್ರ 41, ಎಲೆಕ್ಟ್ರಾನಿಕ್ಸ್ 4, ರಸಾಯನಶಾಸ್ತ್ರ 36, ಬಯೋಕೆಮಿಸ್ಟ್ರಿ 1 ಇದೆ, ಕೈಗಾರಿಕಾ ರಸಾಯನಶಾಸ್ತ್ರ 3 ಇದೆ, ಸಸ್ಯಶಾಸ್ತ್ರ 11, ನೆಕ್ಸ್ಟು ಮೈಕ್ರೋಬಯಾಲಜಿ 0 ಇದೆ, ಪ್ರಾಣಿಶಾಸ್ತ್ರ 5, ಬಯೋಟೆಕ್ನಾಲಜಿ 0, ಗಣಿತಶಾಸ್ತ್ರ 24, ಸಂಖ್ಯಾಶಾಸ್ತ್ರ 1, ಗಣಕ ವಿಜ್ಞಾನ 42, ಭೂಗರ್ಭಶಾಸ್ತ್ರ 1, ನೆಕ್ಸ್ಟು ಗೃಹ ವಿಜ್ಞಾನ 1 ಇದೆ, ರೇಷ್ಮೆ ಕೃಷಿ 1 ಇದೆ, ಪರಿಸರ ವಿಜ್ಞಾನ 2 ಇದೆ, ಮಹಿಳಾ ಅಧ್ಯಯನ 1 ಇದೆ. ಓಕೆ, ಇಷ್ಟು ಹುದ್ದೆಗಳು ಒಟ್ಟಾರೆಯಾಗಿ ಖಾಲಿ ಇರುವಂಥ ಹುದ್ದೆಗಳು ಅಂತೇಳಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಈ ಖಾಲಿ ಹುದ್ದೆಗಳಲ್ಲಿ 226 ಅಂದರೆ ನಿಯರ್ಲಿ ಒಂದು 900 ಹುದ್ದೆಗಳನ್ನು ತುಂಬ್ಕೊಳ್ತಾರಂತೆ. ಅದು ಯಾವ್ಯಾವ ವಿಷಯದ್ದು ತುಂಬ್ಕೊಳ್ತಾರೆ ಅನ್ನುವಂಥ ಮಾಹಿತಿ ಇನ್ನೂ ಸ್ಪಷ್ಟತೆ ಇಲ್ಲ. ಓಕೆ, ಆ ಮಾಹಿತಿ ಬಂದಮೇಲೆ ನಾನು ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೇನೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ, ಆ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.